ನಮಗೆ ಯಜುರ್ವೇದದಲ್ಲಿ ಅರುಣ ಪ್ರಶ್ನೆ ಇದೆ. ಅರುಣ ಪ್ರಶ್ನೆಯಲ್ಲಿ ಒಂದು ಮಂತ್ರ ಇದೆ, ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ ಅಂತ. ಇದರ ಅರ್ಥ ಏನು? ಯೋಸೌ ತಪನ್ನುದೇತಿ, ತಪನ್ ಅಂತಂದರೆ ಸೂರ್ಯ ಅಂತ ಅರ್ಥ. ಸೂರ್ಯ ಏನು ಮಾಡ್ತಾ ಇದ್ದಾನೆ? ದಿವಸ ಉದಯಿಸ್ತಾ ಇದ್ದಾನೆ, ಅಸ್ತಮಿಸ್ತಾ ಇದ್ದಾನೆ. ದಿವಸ ಉದಯಿಸುವಾಗ ಸೂರ್ಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯ ಉದೇತಿ ಅಂತ ಹೇಳ್ತಾ ಇದೆ. ಅಂದರೆ ಏನರ್ಥ? ಸೂರ್ಯ ನಮ್ಮ ಪ್ರಾಣವನ್ನು, ಅಂದರೆ ನಮ್ಮ ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಅಂತ ಆ ಒಂದು ಮಂತ್ರದ ಅರ್ಥ. ಸ ಸರ್ವೇಷಾಂ ಭೂತಾನಾಂ ಪ್ರಾಣ ಅಂತಂದ್ರೇನು? ಆಯುಷ್ಯದ ಒಂದು ಭಾಗವನ್ನು ತಾನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಅಂತ ಆ ಒಂದು ಮಂತ್ರದ ಅರ್ಥ. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ಸೂರ್ಯ ಉದಯಿಸಬೇಕಾದ್ರೆ ನಮ್ಮ ಆಯುಷ್ಯವನ್ನು ಯಾಕೆ ತಗೊಳ್ತಾ ಇದ್ದಾನೆ? ನಮ್ಮ ಆಯುಷ್ಯವನ್ನು ನಮಗೆ ಬಿಟ್ಟು ಅವನು ಉದಯಿಸ್ಬೋದಲ್ವಾ? ನಮ್ಮ ಆಯುಷ್ಯವನ್ನು ಸೂರ್ಯ ಯಾಕೆ ತೆಗೆದುಕೊಳ್ಬೇಕು? ಅದರ ಅವಶ್ಯಕತೆ ಏನು? ಸೂರ್ಯ ಉದಯಿಸಬೇಕಾದ್ರೆ ನಾನು ನನ್ನ ಆಯುಷ್ಯ ಕೊಡಬೇಕಾ? ಹಾಗೆಲ್ಲ ನಾನು ಕೊಡುವುದಿಲ್ಲ ಅಂತ ಹಾಗೆ ಹೇಳಕ್ಕಾಗುವುದಿಲ್ಲ. ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಒಂದು ದಿವಸ ಸೂರ್ಯೋದಯ ಆಯಿತು ಅಂತಂದ್ರೆ ನಿನ್ನ ಜೀವನದಲ್ಲಿ ಒಂದು ರಾತ್ರಿ ಮುಗಿದೋಯಿತು, ಮತ್ತೆ ಅದು ವಾಪಸ್ ನಿನಗೆ ಬರುವುದಿಲ್ಲ. ಹಾಗೆ ಅಸೂಯೋ ಅಸ್ತಮೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯ ಅಸ್ತಮೇತಿ. ಪುನಃ ಅವನು ಅಸ್ತಮಿಸ್ತಾ ಇರುವಾಗಲೂ ನಿನ್ನ ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಅಸ್ತಮಿಸ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದು ಸಲ ಸೂರ್ಯಾಸ್ತಮಯ ಆಯಿತು ಅಂತಂದರೆ ಪುನಃ ಹಗಲು ಮುಗಿದಾಯಿತು, ಅದು ಮತ್ತೆ ಪುನಃ ವಾಪಸ್ಸು ಬರುವುದಿಲ್ಲ. ಒಂದು ರಾತ್ರಿ ಸೂರ್ಯೋದಯ ಆಯಿತು ಅಂದರೆ ರಾತ್ರಿ ಮುಗಿಯಿತು, ಸೂರ್ಯಾಸ್ತಮಯ ಆಯಿತು ಅಂತಂದರೆ ಹಗಲು ಮುಗಿದಾಯಿತು. ಇದು ಯಾವುದೂ ಸಹ ವಾಪಸ್ ನಿನಗೆ ಬರುವುದಿಲ್ಲ. ಹಾಗಾಗಿ ಏನು ಮಾಡಬೇಕು? ನೀನು ಸಾವಧಾನವಾಗಿ ಈ ಅತ್ಯಂತ ಅಮೂಲ್ಯವಾದಂತಹ ಈ ಸಮಯವನ್ನು ಒಳ್ಳೆ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು. ಇದು ತುಂಬ ಅಮೂಲ್ಯವಾದಂತಹ ಸಮಯ. ಇನ್ನು ನನಗೆ ತುಂಬ ದಿವಸಗಳಿದೆ, ತುಂಬ ಆಯುಷ್ಯ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಹಾಗೆಲ್ಲ ಯೋಚನೆ ಮಾಡ್ತಾ ಸುಮ್ಮನೆ ಕೂರಬೇಡ. ಇರಬಹುದು, ಆದರೆ ಇರುವ ಸಮಯವನ್ನು ಇದನ್ನು ಸರಿಯಾಗಿ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಆ ಶಾಸ್ತ್ರವು ನಮಗೆ ಉಪದೇಶಿಸ್ತಾ ಇದೆ.